ಹರಿತ ಸೇವಾ ಸಮಿತಿಯವರು ಸುಮಾರು ಕಬಕದಿಂದ ಇಲ್ಲಿ ಜಾಥಾ ಬರುವವರೆಗೆ ಇವರೆಲ್ಲ ನಮ್ಮ ಬಂಧುಗಳೇ. ಯಾರು ಇದ್ದವರು ಯಾರು ಬೇರೆಯವರಲ್ಲ, ಇವರೆಲ್ಲ ನಮ್ಮ ಬಂಧುಗಳೇ. ಇವರು ಕಬಕದಿಂದ ನಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಹೀಗೆ ಗೊತ್ತಾಯಿತು. ಇಲ್ಲ, ನಾನೇ ಕಬಕಕ್ಕೆ ಬಂದು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದೆ. ನೀವು ಇಲ್ಲಿವರೆಗೆ ಬಂದು ಅರ್ಧ ಮುಕ್ಕಾಲವರೆಗೆ ಬಂದು ರೀಚ್ ಆಗಿದೆ. ಆದರೆ ಈ ಮನವಿಯನ್ನು ನನಗೆ ಶೇಷಪ್ಪ ಬೆದರಕಾಡವರು ಮತ್ತು ಪ್ರಮುಖರು ನಾವು ಜೊತೆಯಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ ಮಾದೇವಪ್ಪ ಅವರ ಹತ್ರ ಮಾತುಕತೆ ಮಾಡಿ, ಅದು ರಾತ್ರಿ ಅವ್ರ ಮನೆಯಲ್ಲಿರುವಾಗ ಅವರ ಮನೆಗೆ ಹೋಗಿ ಮಾತುಕತೆ ಮಾಡಿ 2 ಕೋಟಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದು ಶೇಷಪ್ಪ ಬೆದರಕಾಡು ಅವರು ಹೇಳೋದು ನಿಜವಾದ ಸತ್ಯವಾದ ವಿಚಾರ. ಯಾಕಂತ ಹೇಳಿದ್ರೆ ನಾವು ಮನವಿಯನ್ನು ಕೊಟ್ಟು 1 ವರ್ಷವರೆಗೆ ಆಯಿತು. 1 ವರ್ಷದ ನಂತರ ನನ್ನ ಹತ್ರ ಮಂತ್ರಿಗಳೇ ಕರೆದು ಹೇಳಿದರು, ರೈಗಳೇ, ನೀವು ಅವತ್ತು ರಾತ್ರಿ ಒಂದಷ್ಟು ಜನರನ್ನು ಬಂದು ನಮ್ಮ ಮನೆಗೆ ನೀವು ಒಂದು ಬೇಡಿಕೆಯನ್ನು ಕೊಟ್ಟಿದ್ದೀರಿ, ಅದಕ್ಕೆ 1 ಕೋಟಿ ರೂಪಾಯಿ ಕೊಡ್ತೇನೆಲ್ಲ ಒಂದು ಭರವಸೆಯನ್ನು ನನ್ನ ಹತ್ರ ಕೊಟ್ಟಿದ್ರು. ಮೊನ್ನೆ ತಾನೇ ನಾನು ಅಧಿವೇಶನ ಇರುವಾಗ ಸಮಯದಲ್ಲಿ ಕೂಡ ಅವರ ಹತ್ರ ಮಾತುಕತೆ ಮಾಡಿದ್ದೇನೆ. ಈ ವರ್ಷದ ಬಜೆಟ್ನಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಡುತ್ತೇನೆ, ಮತ್ತು ಹೆಚ್ಚುವರಿ ಆದರೆ ಅದು ಕಾಮಗಾರಿ ಆದಾಗ 1 ಕೋಟಿ ಹೆಚ್ಚುವರಿಯಾಗಿ ಕೊಡ್ತೀನಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಮಾಡಬೇಕಾದ್ದು ನಮ್ಮ ಜವಾಬ್ದಾರಿ ಕೂಡ. ಅದನ್ನು ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ. ಇವತ್ತು ನೀವು ಜಾಥಾ ಮುಖಾಂತರ ಬರುವ ಮುಖಾಂತರ ಅದಕ್ಕೆ ಇನ್ನಷ್ಟು ಹೆಚ್ಚು ಒತ್ತಡವನ್ನು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಸಂಘಟನೆ ಮೂಲಕ ಮಾಡಿದ್ದೀನಿ. ಖಂಡಿತ ಇದು ಕೂಡ ನನ್ನ ಕೂಡ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಶಾಸಕನಾಗಲಿಕ್ಕೆ ಕಾರಣೀಭೂತರಾದವರು, ನೀವು ಕೂಡ ಅದರಲ್ಲಿ ಒಂದು ಪಾಲು ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ಖಂಡಿತ ಇದನ್ನು ಅತ್ಯಂತ ಶೀಘ್ರವಾಗಿ ಇದನ್ನು ಮಂಜೂರು ಮಾಡುವಲ್ಲಿ ನಾನು ಕೂಡ ಇನ್ನೊಂದು ವಾರದ ಬರುವವರೆಲ್ಲ ಇನ್ನೊಂದು ವಾರ ಇವರನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಮಂತ್ರಿಯವರನ್ನು ಭೇಟಿ ಆಗ್ತೇನೆ, ಅಲ್ಲಿಯೇ ಆದೇಶ ಮಾಡಿಕೊಂಡು ಬರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇನೆ. ಇದರ ಪ್ರಯತ್ನದಲ್ಲಿ ನಿಮ್ಮ ಜೊತೆ ಅಶೋಕ್ ರೈ ಯಾವಾಗಲೂ ಇರ್ತಾರೆ. ಇನ್ನೊಂದು ಹಾಸ್ಟೆಲ್ನ ಬಗ್ಗೆ ಹೇಳಿದ್ದಾರೆ. ಹಾಸ್ಟೆಲ್ಗೆ 7 ಕೋಟಿ ರೂಪಾಯಿ ಆಗಲೇ ಬಿಡುಗಡೆ ಆಗಿದೆ, ಅದು ಟೆಂಡರೂ ಆಗಿದೆ. ಅದು ಕಟ್ಟಡ ಕಟ್ಟಲಿಕ್ಕೆ ಮಾತ್ರ ಬಾಕಿ ಇರುವಂಥದ್ದು 7 ಕೋಟಿ ರೂಪಾಯಿಯ ಟೆಂಡರ್ ಆಗಿದೆ. ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಈಗ 1 ವಾರದಲ್ಲಿ ನಾವು 10 ದಿವಸದಲ್ಲಿ ಶಿಲಾನ್ಯಾಸವನ್ನು ಕೂಡ ಅದಕ್ಕೆ ಮಾಡಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ನಿಮ್ಮ ಜೊತೆ ನಾವು ಯಾವಾಗಲೂ ಅಶೋಕ್ ರೈ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವಂಥ ವ್ಯಕ್ತಿ ಅಂತ ನಿಮಗೆ ಮೊದಲು ನಾನು ಶಾಸಕನಾಗುವ ಮೊದಲು ಗೊತ್ತು. ಇವಾಗಲೂ ನಿಮ್ಮ ಕಷ್ಟಗಳಿಗೆ ನಿಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತೇನೆ. ನಿಮಗೆಲ್ಲ ಪಾಪ ನೀವು ನಡ್ಕೊಂಡು ಬಂದಿದ್ದೀರಿ. ನನ್ನ ಪರವಾಗಿ ಸ್ವಲ್ಪ ಬಾಯಿಯನ್ನು ಸಿಹಿ ಮಾಡಿ ಮತ್ತು ನೀವು ಈ ಕೆಲಸಕ್ಕೆ ನಾವು ಖಂಡಿತ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀವಿ. ನೀರ್ಲ ಕೊಡ್ತಾರೆ ಕೊಡ್ತಾವ ಎಲ್ಲ